ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವೇ ಮರೀಚಿಕೆ ಆಗಿದೆ. ಶಾಲೆಯ ಜಗುಲಿಯಲ್ಲಿನೇ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇರೋದು. ಮೈಸೂರು ಜಿಲ್ಲೆ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಶಾಲೆಯಲ್ಲಿ ಮೂಲಭೂತ ಇಲ್ಲವೇ ಇಲ್ಲ. ಜಗುಲಿಯಲ್ಲಿನೇ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇವೆ. ಮೈಸೂರು ಜಿಲ್ಲೆ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆ ಇದು. ಹರಗರಪುರ ಹೆಳಬರಹುಂಡಿ ಮಕ್ಕಳ ಶಿಕ್ಷಣಕ್ಕೆ ಈಗ ಸಮಸ್ಯೆ ಆಗ್ತಾ ಇದೆ. 1ರಿಂದ 5ನೇ ತರಗತಿವರೆಗೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದರೂ ಕೂಡ 1ರಿಂದ 5ನೇ ತರಗತಿವರೆಗೆ ಈ ಮಕ್ಕಳು ಓದೋದಕ್ಕೆ ಪಾಠ ಪ್ರವಚನಕ್ಕೆ ಅಂತ ಇರೋದು ಒಂದೇ ಕೊಠಡಿ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಕೂಡ ಮಕ್ಕಳು 25 ವಿದ್ಯಾರ್ಥಿಗಳಿದ್ದಾರೆ. ಒಂದೇ ಒಂದು ಕೊಠಡಿ ಇದೆ. ಹೇಗೆ ಸಪರೇಟ್ ಆಗಿ ಪಾಠ ಮಾಡ್ತೀರಾ, ಪ್ರವಚನ ಮಾಡ್ತೀರಾ? ಹೆಚ್ಚುವರಿ ಕೊಠಡಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ ಪೋಷಕರು. ಮೊದಲೇ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿತಾರೆ ಜನರು. ಅದರ ಮಧ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಇದ್ರೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು 1, 2, 3, 4, 5 ಈ 5 ತರಗತಿಗಳಿಗೂ ಕೂಡ ಸಪರೇಟ್ ಆದಂಥ ಕೊಠಡಿನೇ ಇಲ್ಲ ಅಂತಂದರೆ ಯಾರು ತಾನೇ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ? ಹೀಗಾಗಿ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆಗಳತ್ತ ಮೊರೆ ಹೋಗ್ತಾ ಇದ್ದಾರೆ. ಯಾವಾಗ ಕಟ್ಟಡದ ವ್ಯವಸ್ಥೆ ಮಾಡಿಕೊಡ್ತೀರಾ? ಯಾವಾಗ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡ್ತೀರಾ? ಹಾಗಾದರೆ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಬೇಕು ಅಂತೀರಾ? ಅಭಿವೃದ್ಧಿ ಪಡಿಸಬೇಕು ಅಂತೀರಾ? ಮೂಲಭೂತ ಸೌಲಭ್ಯಗಳನ್ನು ಕೊಡ್ತೀವಿ ಅಂತೀರಾ? ಕಟ್ಟಡಗಳನ್ನೇ ಕೊಟ್ಟಿಲ್ಲ, ಕೊಠಡಿಗಳನ್ನೇ ಕೊಟ್ಟಿಲ್ಲ ಅಂತಂದರೆ ಆ ಶಿಕ್ಷಕರು ಪಾಠ ಹೇಗೆ ಮಾಡಬೇಕು? ಪ್ರತ್ಯೇಕವಾಗಿ ತರಗತಿ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಇಲ್ಲಿ. ಮಕ್ಕಳಿಗೆ ಸ್ಕೂಲ್ ಬಿಲ್ಡಿಂಗ್ ಸಮಸ್ಯೆ ಅದ. ಒಂದೇ ಬಿಲ್ಡಿಂಗ್ ಇರೋದು, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳ ತೊಂದರೆ ಆಯ್ತು. ಒಂದೇ ಬಿಲ್ಡಿಂಗ್, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಡಿ ಆದಷ್ಟು. ಮನೆಗೆ ತಂದಿದ್ದೀರಾ ಸರ್? ತಂದಿದ್ದೀವಿ. ಅದು ಇನ್ನೂ ಏನೋ ಇದಾಗಿಲ್ಲ. ನೆಕ್ಸ್ಟ್ ಅದು ಮಾಡಿಸ್ಕೊಡಿ ಅಂತ ಕೇಳ್ತಿದ್ದೀನಿ. ಏನು ಹೇಳ್ತಾರೆ ಸರ್ ಅವರು? ಅದೇ ಕೇಳ್ಬೇಕು ಇದು ಮಾಡ್ಬಿಡೋದು. ಕೇಳಿದ್ರು. ಎಷ್ಟರಿಂದ ಎಷ್ಟನೇ ಕ್ಲಾಸ್ ತನಕ ಇದೆ ನಿಮ್ಮಲ್ಲಿ? 1 to 5th. ಅಂದರೆ ಎಷ್ಟು ಬಿಲ್ಡಿಂಗ್ ಇದಾವೆ ಸರ್ ಈಗ? ಬಿಲ್ಡಿಂಗ್ ಒಂದೇ ಬಿಲ್ಡಿಂಗ್. ಒಂದೇ ಬಿಲ್ಡಿಂಗ್ ಇರೋದು. ಇನ್ನೊಂದು ವ್ಯವಸ್ಥೆ ಬೇಕು, ಇನ್ನೊಂದು ಬಿಲ್ಡಿಂಗ್ ಬೇಕು. MLA ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? MLA ಅವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ನೋಡೋ, ಈಗ ನೆಕ್ಸ್ಟ್ ಬಂದಾಗ ಏನಾದ್ರು ಇನ್ನೊಂದು ಸರಿ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಈಗ ಮಕ್ಕಳೆಲ್ಲ ಜಗಳಿಲೆಲ್ಲ ಕೂತ್ಕೊಂಡು ಪಾಠ ಕೇಳ್ತಾವ್ರ. ತೊಂದರೆ ಅದ ಮಕ್ಕಳಿಗೆಲ್ಲ. ಒಂದು ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಅದ. ಇಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ ಮಕ್ಕಳು? ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಇಷ್ಟು ವರ್ಷ ಈ ಶಾಲೆ ಬಗ್ಗೆ ಯಾರು ಗಮನ ಹರಿಸಲೇ ಇಲ್ವಾ? ಶಿಕ್ಷಣ ಇಲಾಖೆ ಗಮನಕ್ಕೆ ಹೋಗಿಲ್ವಾ? 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಕೂಡ ಒಂದೇ ಕಟ್ಟಡದಲ್ಲಿ, ಒಂದೇ ಕೊಠಡಿಯಲ್ಲಿ ಪಾಠ ಹೇಳೋದಾದ್ರೂ ಹೇಗೆ ಅಂತ ಪ್ರತ್ಯೇಕ ಕೊಠಡಿಗಳು ಇಲ್ಲದೆ ಯಾವ ರೀತಿ ತರಗತಿಗಳು ನಡೆಯುತ್ತೆ? ಸೌಖ್ಯ, ಇದು ಅಲ್ಲಿ ಇರ್ತಕ್ಕಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬಹುದು, ಜೊತೆಗೆ ಶಾಸಕರುಗಳಿರ್ಬಹುದು, ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಿರ್ಬಹುದು, ಇವರೆಲ್ಲರ ಗಮನಕ್ಕೂ ಕೂಡ ಇದೆ. ಆದ್ರೆ ಇವರ ಒಂದು ನಿರ್ಲಕ್ಷ್ಯಕ್ಕೆ ಪ್ರಮುಖವಾಗಿ ಈ ಒಂದು ಶಾಲೆ ಅಭಿವೃದ್ಧಿಯನ್ನ ಕಂಡಿಲ್ಲ. ಜೊತೆಗೆ ಅಲ್ಲಿರುವಂತಹ ಮಕ್ಕಳು ಎಷ್ಟರ ಮಟ್ಟಿಗೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ, ನಿತ್ಯ ಅವರು ಪಾಠ ಪ್ರವಚನವನ್ನ ಕೇಳಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಇವರಿಗೆ ಏನು ಇರತಕ್ಕಂತ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಇರಬಹುದು, ಜೊತೆಗೆ ಪ್ರತ್ಯೇಕವಾಗಿ ಕೊಠಡಿಗಳ ಒಂದು ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಇರಬಹುದು. ಈ ಒಂದು ಜವಾಬ್ದಾರಿ ಇದ್ದಿದ್ದಂತಹ ಸಂದರ್ಭದಲ್ಲಿ ಈ ತರದ ಸಮಸ್ಯೆಗಳು ಕಂಡು ಬರ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇಲ್ಲಿ ತರಗತಿಗಳು ನಡೀತಾವೆ ಅಂತ ಒಂದು ಶಾಲೆ ಇದಾಗಿರ್ತಕ್ಕಂಥದ್ದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹರಗನಪುರ ಜೊತೆಗೆ ಯಳಬರಹುಂಡಿ ಏನಿದೆ, ಈಗ 2 ಗ್ರಾಮಗಳಿಗೆ ಸೇರಿದಂತಹ ಒಂದು ಪ್ರಾಥಮಿಕ ಕಿರಿಯ ಶಾಲೆ ಇದಾಗಿರ್ತಕ್ಕಂಥದ್ದು. ಈ ಒಂದು ಶಾಲೆಯಲ್ಲಿ ಇರತಕ್ಕಂಥದ್ದು ಕೇವಲ ಒಂದೇ ಒಂದು ಕೊಠಡಿ. ಇಲ್ಲಿ 5ನೇ ತರಗತಿಯವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಜಗಲಿಯಲ್ಲಿ ಪಾಠ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೊತೆಗೆ ಮೂಲಭೂತ ಸೌಕರ್ಯಗಳಂತೂ ಇಲ್ವೇ ಇಲ್ಲ. ಹೀಗಾಗಿ ಮಕ್ಕಳು ಪ್ರತಿನಿತ್ಯವೂ ಕೂಡ ಇಲ್ಲಿ
ಕಷ್ಟಪಡ್ತಕ್ಕಂತ ಒಂದು ವಾತಾವರಣ ಇರತಕ್ಕಂಥದ್ದು. ಈ ಬಗ್ಗೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳು ಹಲವಾರು ಬಾರಿ ಚುನಾಯಿತ ಪ್ರತಿನಿಧಿಗಳಿರ್ಬಹುದು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬಹುದು, ಇವರೆಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸವನ್ನ ಮಾಡದೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯವು ಕೂಡ ಇಲ್ಲಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಇಲ್ಲ ಅಂತ ಹೇಳಿ ಹಲವು ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳು ಬಾಗಿಲನ್ನ ಬಂದ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾದಂತಹ ಒಂದು ಸ್ಥಿತಿ ಈ ಒಂದು ಶಾಲೆಗೂ ಕೂಡ ಬರುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ 5ನೇ ತರಗತಿಯವರೆಗೆ ಇರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ 25 ಮಕ್ಕಳಿದ್ದಾರೆ. ಆ ಇರ್ತಕ್ಕಂಥ 25 ಮಕ್ಕಳಿಗೂ ಕೂಡ ಪ್ರತ್ಯೇಕವಾದಂತಹ ಕೊಠಡಿ ಇಲ್ಲ. ಹೀಗಾಗಿ ಜಗಲಿಯ ಮೇಲೆ ಪಾಠವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು, ಹೊರಭಾಗದ ಸದ್ದುಗದ್ದಲವೆಲ್ಲವೂ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಪಾಠವನ್ನ ಕೇಳಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜೊತೆಗೆ ಆಟಪಾಠವನ್ನ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಮೂಲಭೂತ ಸೌಕರ್ಯಗಳಿಲ್ಲದೆ ಆ ಪುಟ್ಟ ಮಕ್ಕಳು ಅಲ್ಲಿ ಒದ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಶಿಕ್ಷಕರುಗಳು ಕೂಡ ಸಮಸ್ಯೆಯ ಬಗ್ಗೆ ಹಲವಾರು ಬಾರಿ ಉನ್ನತಾಧಿಕಾರಿಗಳಿಗೆ ತಿಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಸೌಕರ್ಯವನ್ನು ಒದಗಿಸ್ತಕ್ಕಂಥ ಒಂದು ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಹೆಚ್ಚಿನ ದಾಖಲಾತಿ ಇದ್ದಂತಹ ಈ ಒಂದು ಶಾಲೆ ಈಗ ಏನು ಅವರ ಪೋಷಕರುಗಳೇನಿದ್ದಾರೆ, ಮಕ್ಕಳ ಪೋಷಕರು ಇವರೆಲ್ಲರೂ ಕೂಡ ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿ ದಾಖಲಾತಿಯ ಒಂದು ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಬಾಗಿಲನ್ನ ಹಾಕುವಂತಹ ಒಂದು ಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡುವಂತಿದ್ದಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇರತಕ್ಕಂಥದ್ದು. ಈಗಲಾದ್ರೂ ಕೂಡ ಇತ್ತ ಗಮನ ಹರಿಸ್ತಾರ, ಆ ಒಂದು ಶಾಲೆಯಲ್ಲಿ ಮಕ್ಕಳ ಒಂದು ಸ್ಥಿತಿ ಏನಿದೆ, ಆ ಮಕ್ಕಳು ಪಾಠವನ್ನ ಕೇಳಲಿಕ್ಕೆ ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ